ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ತುಂಬ ಜನ ಅಪ್ಕಮಿಂಗ್ AEE ಮತ್ತು AEE ಮತ್ತು JEE ನೋಟಿಫಿಕೇಷನ್ಗಳು ಯಾವಾಗ ಆಗ್ತವೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ಅಪ್ಕಮಿಂಗ್ ನೋಟಿಫಿಕೇಷನಲ್ಲಿ AEE ಮತ್ತು JEE KPSC ಮತ್ತು KE ಕಡೆಯಿಂದ ಯಾವುದೆಲ್ಲ ನೋಟಿಫಿಕೇಷನ್ಗಳಾಗುತ್ತಂತೇಳಿ ನೋಡೋಣ. ಇವತ್ತು ಎಷ್ಟೆಲ್ಲ ಪೋಸ್ಟ್ಗಳಿದೆ ಮತ್ತು ಯಾವಾಗ ನೋಟಿಫಿಕೇಷನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ, ಓಕೆನಾ. ಅದ್ರ ಜೊತೆಗೆ ನೋಡಿ, JEEದು ತುಂಬ ಜನಕ್ಕೆ ಸಿಲೆಬಸ್ ಕನ್ಫ್ಯೂಷನ್ ಇದೆ. ಸೊ ಯಾವ ಸಿಲೆಬಸ್ನ ಇಡ್ಬೋದು ಅಂತೇಳಿ JEE ಹುದ್ದೆಗೆ. ಸೊ ಇದನ್ನೆಲ್ಲ ನೋಡೋಣ. ನೋಡಿ, ಫಸ್ಟ್ ಯಾವ್ದು ನೋಡೋಣ ಅಂದರೆ AEE ನೋಡೋಣ. AEE ಸದ್ಯಕ್ಕಾಗೋ ನೋಟಿಫಿಕೇಷನಲ್ಲಿ 2 ನೋಟಿಫಿಕೇಷನ್ ಇದೆ. ಒಂದು ಯಾವುದಂದರೆ ನೋಡಿ, ನೀವು ಆಲ್ರೆಡಿ ನೋಡಿದ್ದೀರ, ಯಾವುದಂದರೆ WRD ಪ್ರಪೋಸಲ್ ಬಂದಿದೆ. ಇದರಲ್ಲಿ ಮೆಕ್ಯಾನಿಕಲ್ಲು ಇರುತ್ತೆ ಮತ್ತು ಸಿವಿಲು ಇರುತ್ತೆ, ಓಕೆನಾ. ಮೆಕ್ಯಾನಿಕಲ್ ಅವರಿಗೇನು AEE ಮತ್ತು JEE 3 ಹುದ್ದೆಗಳನ್ನು ಇರುತ್ತೆ, ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಓಕೆನಾ. AEE ಸಿವಿಲ್ದವ್ರಿಗೆ ಹೇಳ್ತೀನಿ ನೋಡಿ, ಫಸ್ಟ್ ಎಷ್ಟು ಹುದ್ದೆಗಳು ಬಂದಿದೆ ಅಂತೇಳಿ. ಟೋಟಲ್ಲು HKದವರಿಗೆ 27 ಪೋಸ್ಟ್ ಪ್ರಪೋಸಲ್ ಬಂದಿದೆ. ಯಾವ ಡಿಪಾರ್ಟ್ಮೆಂಟಿಂದ ಅಂದರೆ WRD ಡಿಪಾರ್ಟ್ಮೆಂಟಿಂದ. ಇದು KPSC ಕಂಡಕ್ಟ್ ಮಾಡುತ್ತೆ, KPSC. ಮತ್ತು ನಾನ್ HKದವರಿಗೆ ನೋಡಿ ಎಷ್ಟು ಅಂದರೆ 59 ಪೋಸ್ಟು ಸಿವಿಲ್ದವರಿಗೆ ಪ್ರಪೋಸಲ್ ಬಂದಿರೋದು. ಮೆಕ್ಯಾನಿಕಲ್ದವರಿಗೆ ನೋಡಿ, ಸೇಮ್ WRD ಡಿಪಾರ್ಟ್ಮೆಂಟಿಂದ ಮೆಕ್ಯಾನಿಕಲ್ದವರಿಗೆ. HKದವರಿಗೆ ನೋಡಿ 3 ಪೋಸ್ಟ್ ಇದೆ, ನಾನ್ HKದವರಿಗೆ 6 ಪೋಸ್ಟ್ ಇದೆ. ಟೋಟಲ್ಲು 9 ಪೋಸ್ಟು. ಮತ್ತು ನಾನ್ HKದವರಿಗೆ ಟೋಟಲ್ಲು 86 ಪೋಸ್ಟು. ಇಷ್ಟು WRD ಡಿಪಾರ್ಟ್ಮೆಂಟಿಂದ KPSCಗೆ AEE ಪ್ರಪೋಸಲ್ ಬಂದಿರೋದು. ಇದು ಯಾವಾಗ ನೋಟಿಫಿಕೇಷನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಆಗಸ್ಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ನೆಕ್ಸ್ಟ್ ಮಂತಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ಇನ್ ಕೇಸ್ ಆಗಸ್ಟಲ್ಲಿ ಆಗಲಿಲ್ಲ ಅಂದರೆ ಸೆಪ್ಟೆಂಬರಲ್ಲಿ 100% AEE ನೋಟಿಫಿಕೇಷನ್ ಆಗುತ್ತೆ. ಸಿಲೆಬಸ್ ನೋಡಿ, ತುಂಬ ಜನ AEE ಸಿಲೆಬಸ್ನು ಕೇಳ್ತಿದ್ರಿ. ಸೊ ಸಿಲೆಬಸ್ ನೋಡೋದಾದರೆ, ಮೈನರ್ ಇರಿಗೇಷನ್ದು ಲಾಸ್ಟ್ ಇಯರ್ 2025ರಲ್ಲಿ ಗೆಜೆಟ್ ಪಾಸ್ ಮಾಡಿದರು. ಆ ಗೆಜೆಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ AEEದು ಮೈನರ್ ಇರಿಗೇಷನ್, ಅದು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲೇ ಬರುತ್ತೆ. ಬಟ್ ನೋಡಿ, ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಪೇಪರು GS ಇರುತ್ತೆ, ಅದು MCQ ಎಷ್ಟು ಮಾರ್ಕ್ಸಿಗೆ? 100 ಮಾರ್ಕ್ಸಿಗೆ MCQ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಯಾವುದಂದರೆ ನೋಡಿ, ಪಾರ್ಟ್ A ಪಾರ್ಟ್ B ಅಂತೇಳಿ ಟೆಕ್ನಿಕಲ್ ಕೊಟ್ಟಿದ್ದಾರೆ, ಪಾರ್ಟ್ A ಮತ್ತು ಪಾರ್ಟ್ B ಅಂತೇಳಿ. ಸೊ ಇದರಲ್ಲಿ 2 ಸಬ್ಜೆಕ್ಟ್ನ ಚೂಸ್ ಮಾಡ್ಕೋಬೇಕು. ಪಾರ್ಟ್ Aದಲ್ಲಿ 2 ಮತ್ತು ಪಾರ್ಟ್ Bಯಲ್ಲಿ 2, ಟೋಟಲು 4 ಸಬ್ಜೆಕ್ಟು. ನೋಡಿ, ಇನ್ನೊಂದು ನೋಟ್ ಪಾಯಿಂಟ್ ಏನಂದರೆ, ಪಾರ್ಟ್ A ಮತ್ತು ಪಾರ್ಟ್ Bಯಲ್ಲಿ ಏನು ಚೂಸ್ ಮಾಡ್ತಿರಲ್ಲ 2 ಸಬ್ಜೆಕ್ಟು, 2 ಬೇರೆ ಬೇರೆ ಆಗಿರಬೇಕು. ಟೋಟಲ್ 4 ಸಬ್ಜೆಕ್ಟ್ನು ಬೇರೆ ಆಗಿರಬೇಕು. ಇದು ಎಷ್ಟಂದರೆ 400 ಮಾರ್ಕ್ಸಿಗೆ ಇರುತ್ತೆ. ಇದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಇದು GS ಪೇಪರು MCQ ಇರುತ್ತೆ, ಇದು 100 ಮಾರ್ಕ್ಸಿಗೆ, ಟೋಟಲ್ 500 ಮಾರ್ಕ್ಸಿಗೆ ನೋಡಿ. ಮತ್ತು ಇಂಟರ್ವ್ಯೂ ಇರುತ್ತೆ, 25 ಮಾರ್ಕ್ಸಿಗೆ ಇಂಟರ್ವ್ಯೂ ಇರುತ್ತೆ. ಮತ್ತು ಅದರ ಜೊತೆಗೆ ಇಂಗ್ಲೀಷು ಕನ್ನಡ ಕ್ವಾಲಿಫಿಕೇಷನ್ ಪೇಪರ್ ಇರುತ್ತೆ. ಜಸ್ಟ್ ಅದು ಕ್ವಾಲಿಫೈ ಮಾಡಬೇಕು ನೀವು ಅಷ್ಟೇ, ಅದೇನು ಮಾರ್ಕ್ಸ್ ಕೌಂಟ್ ಆಗಲ್ಲ. ಜಸ್ಟ್ ಅದು ಕ್ವಾಲಿಫೈ ಮಾಡಲೇಬೇಕು 100%. ಇನ್ ಕೇಸ್ ನೀವು ಅದರಲ್ಲಿ ಕ್ವಾಲಿಫೈ ಆಗಲಿಲ್ಲ ಅಂದರೆ ಇವು ಇವ್ಯಾಲ್ಯೂಯೇಷನ್ ಆಗಲ್ಲ. 2ನೇ ಪೇಪರ್ GS ಮತ್ತು ಟೆಕ್ನಿಕಲ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗಲ್ಲ. ಇದು ಮೈನರ್ ಇರಿಗೇಷನ್ದು ಗೆಜೆಟ್ ಪಾಸ್ ಮಾಡಿದರು. ಸೊ ಅದ್ರ ಪ್ರಕಾರನೇ WRDದು ಏನು ಇವಾಗ ಮೇಜರ್ ಇರಿಗೇಷನ್ ಬಂದಿದೆಯಲ್ಲ, ಅದಕ್ಕೆ ಇದೇ ಸಿಲೆಬಸ್ನ ಇಡ್ಬೋದು. ಮತ್ತು ನೋಡಿ, WRD ಡಿಪಾರ್ಟ್ಮೆಂಟಿಗೆ ಒಂದು ಲೆಟರ್ನ ಬರೆದಿದ್ರು, AEEಗೆ ಏನು ಸಿಲೆಬಸ್ ಇರುತ್ತೆ ಅಂತೇಳಿ. ಅದನ್ನು ನಾವು ಗೋರ್ಮೆಂಟ್ದವರಿಗೆ ಕೇಳಿದ್ದೀವಿ ಅಂತೇಳಿ ಲೆಟರ್ನ ನಾವು ಅಪ್ಡೇಟ್ ಮಾಡಿದ್ದಾರೆ. ಸೊ ಅದು ಇನ್ನೂ ಕನ್ಫರ್ಮ್ ಆಗಿ ಆಫಿಷಿಯಲ್ ಆಗಿ ಬರಬೇಕು. ಬಟ್ ನೋಡಿ, ಈ ಥರ ಸಿಲೆಬಸ್ ಅಂತೇಳಿ ನೀವು ಪ್ರಿಪ್ರೇಷನ್ ಮಾಡಿ. ಬಟ್ ಇನ್ನೊಂದು ನೋಡಿ, AEEಯಲ್ಲಿ ಯಾವುದಂದರೆ PWDದು ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ. ಬಟ್ ಇದನ್ನು ಕ್ಯಾನ್ಸಲ್ ಅಂತೇಳಿ ಗೋರ್ಮೆಂಟ್ ಕಡೆಯಿಂದ ಆರ್ಡರ್ ಆಗಿದೆ. ಬಟ್ ಇನ್ನೂ ಯಾವ ನೋಟಿಫಿಕೇಷನ್ ಅಂತೇಳಿ 100% ಕನ್ಫರ್ಮ್ ಇಲ್ಲ. ಇಲ್ಲಿ ನಾನ್ HKದವರಿಗೆ ನೋಡಿ, ಸಿವಿಲ್ದವರಿಗೆ 30 ಹುದ್ದೆಗಳಿದೆ. HKದವರಿಗೆ ನೋಡಿ 12 ಪೋಸ್ಟ್ ಇದೆ. ಟೋಟಲ್ ನೋಡಿ 42 ಪೋಸ್ಟ್ ಆಗುತ್ತೆ HK ಮತ್ತು ನಾನ್ HKದು. ಇದು PWDದು ಆಲ್ರೆಡಿ ಎಕ್ಸಾಮ್ ಆಗಿದೆ. ಇದರದ್ದು ನೋಡಿ ಸಿಲೆಬಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. GS ನೋಡಿ, ಇದಕ್ಕೆ ಡಿಸ್ಕ್ರಿಪ್ಟಿವ್ ಇರುತ್ತೆ, 100 ಮಾರ್ಕ್ಸಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಫಸ್ಟ್ ಪೇಪರು. ಬಟ್ ನೋಡಿ, WRDದು MCQ ಇಡ್ತಾರಂತ ಹೇಳ್ತಿದ್ದಾರೆ. ಅದೇ ರೀತಿ ಟೆಕ್ನಿಕಲ್ ನೋಡಿ, ಇದು 400 ಮಾರ್ಕ್ಸಿಗೆ ಇರುತ್ತೆ. ಬಟ್ ಇಲ್ಲಿ ಪಾರ್ಟ್ A B ಅಂತಿಲ್ಲ, ಪಾರ್ಟ್ A B C ಅಂತ ಇದೆ. ಬಟ್ ಇದರಲ್ಲಿ ನೋಡಿ, ಎಲ್ಲ ಸಬ್ಜೆಕ್ಟ್ಗಳನ್ನು ಓದಬೇಕು. PWD ಎಕ್ಸಾಮ್ ಬರೀತಿದ್ರೆ AEE ಟೆಕ್ನಿಕಲ್ ಎಲ್ಲ ಸಬ್ಜೆಕ್ಟ್ನ ಓದಬೇಕು. ಮತ್ತು GS ಪೇಪರ್ಗೆ ನೀವು ಡಿಸ್ಕ್ರಿಪ್ಟಿವ್ ರಿಟರ್ನ್ ಎಕ್ಸಾಮ್ ಏನಿರುತ್ತಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ರಿಟರ್ನ್ ಇರುತ್ತೆ 100 ಮಾರ್ಕ್ಸಿಗೆ. ಸೊ ಈ ಪ್ಯಾಟರ್ನು PWDಗಿದೆ. ಆಲ್ರೆಡಿ ಎಕ್ಸಾಮ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ನೋಟಿಫಿಕೇಷನ್ ನೋಡಿ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಮಾಡೋ ಚಾನ್ಸಸ್ ಇದೆ. ಇದು PWDದು. 2 ನೋಡಿ AEEದು, ಒಂದು WRD ಮತ್ತು ಇನ್ನೊಂದು PWD. ಅದರಲ್ಲಿ ಮೆಕ್ಯಾನಿಕಲ್ ಸಿವಿಲ್ ಇದೆ, ಇದರಲ್ಲಿ ಸಿವಿಲ್ಗಿದೆ PWDದು. ನೆಕ್ಸ್ಟ್ ನೋಡಿ, AE ನೋಟಿಫಿಕೇಷನ್ ಯಾವುದಾಗುತ್ತಂದರೆ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಫಸ್ಟ್ ಯಾವುದಂದರೆ ನೋಡಿ, ಇವಾಗ ಪ್ರಪೋಸಲ್ ಬಂದಿರೋದು KRIDLದು ಪ್ರಪೋಸಲ್ ಬಂದಿದೆ. ಇದು KPSC ಕಡೆಯಿಂದ ನೋಟಿಫಿಕೇಷನ್ ಆಗುತ್ತೆ. KRIDL
ಇದರಲ್ಲಿ ಸಿವಿಲು ಮೆಕ್ಯಾನಿಕಲ್ಲು ಎರಡೂ ಇರುತ್ತೆ. ಸಿವಿಲ್ದವ್ರದ್ದು ನೋಡಿರ್ಬೋದು ನೀವು, ಪ್ರಪೋಸಲ್ ಬಂದಿದೆ ಇವಾಗ. ಎಚ್ ಕೆ ದವರಿಗೆ 12 ಪೋಸ್ಟ್ ಇದೆ, ನಾನ್ ಎಚ್ ಕೆ ದವರಿಗೆ 4 ಪೋಸ್ಟ್ ಇದೆ, ಕಡಿಮೆ ಪೋಸ್ಟ್ ಇದೆ ನಾನ್ ಎಚ್ ಕೆ ದವರಿಗೆ. ಇಷ್ಟು ಪ್ರಪೋಸಲ್ ಬಂದಿರೋದು. ಇನ್ನು ಮೆಕ್ಯಾನಿಕಲ್ ಹುದ್ದೆಗಳದ್ದು ಪ್ರಪೋಸಲ್ ಬರೋದಿದೆ. ಸೊ ಇಷ್ಟು ನೋಡಿ KR ಅಡಿಯಲ್ಲಿಂದ ಇದೆ. ಇನ್ನೊಂದು ಯಾವುದಂದರೆ ನೋಡಿ ADLR ಇದೆ. ADLR ಆಲ್ರೆಡಿ ಹೋದ ವರ್ಷ ಕಂಡಕ್ಟ್ ಮಾಡಿದ್ದಾರೆ, ಮತ್ತೆ ಪ್ರಪೋಸಲ್ ಬಂದಿದೆ. ಹುದ್ದೆಗಳ ಸಂಖ್ಯೆ ಕಡಿಮೆ ಇದೆ, 5 ಪೋಸ್ಟ್ ಅಷ್ಟೇ ಬಂದಿದೆ ನಾನ್ ಎಚ್ ಕೆದವರಿಗೆ. ಎಚ್ ಕೆದವರಿಗೆ ನೋಡಿ 1 ಪೋಸ್ಟ್ ಇದೆ. ಎಚ್ ಕೆಗೆ 1, ನಾನ್ ಎಚ್ ಕೆಗೆ 5 ಪೋಸ್ಟು. ಇದು ADLR ಡಿಪಾರ್ಟ್ಮೆಂಟಿಂದ. ಇನ್ನೊಂದು ಇದು ಯಾವುದಂದರೆ ನೋಡಿ ಪೊಲ್ಯೂಷನ್ ಬೋರ್ಡ್ದು. ಸೊ ಇಲ್ಲಿ ನೋಡಿರ್ಬೋದು ನೀವು 82 ಪೋಸ್ಟ್ ಇದೆ. ಟೋಟಲ್ ನೋಡಿ 82 ಪೋಸ್ಟ್ ಇದೆ. ಇದು KE ಕಡೆಯಿಂದ ಮುಂಚೆ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದರು, ಬಟ್ ಡಿಲೇ ಆಗಿದೆ. ಇದು ಒಂದು ನೋಟಿಫಿಕೇಷನ್ ಆಗೋದಿದೆ. 82 ಪೋಸ್ಟ್ ಇದೆ ಟೋಟಲು. ಬಟ್ ಇಲ್ಲಿ ನೋಡಿ ಎಲೆಕ್ಟಿವ್ ಸಬ್ಜೆಕ್ಟಾಗಿ 2 ಎನ್ವೈರನ್ಮೆಂಟಲ್ ಸಬ್ಜೆಕ್ಟ್ನ ನೀವು ಓದಿರಬೇಕು, NVನ ಓದಿರಬೇಕು. ಸೊ ಅಂದರೆ ಮಾತ್ರ ಇದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. NV ಓದಿದರೆ 2 ಓದಿರಬೇಕು ಎಲೆಕ್ಟಿವ್ ಸಬ್ಜೆಕ್ಟು, ಅಂದರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಪೊಲ್ಯೂಷನ್ ಬೋರ್ಡಿಂದ 82 ಪೋಸ್ಟ್ ಅದು AE ಹುದ್ದೆದು ನೋಟಿಫಿಕೇಷನ್ ಇದೆ ಅಪ್ಕಮಿಂಗಲ್ಲಿ. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ನೋಡಿ RDPR ಡಿಪಾರ್ಟ್ಮೆಂಟಿಂದ. RDPR ಡಿಪಾರ್ಟ್ಮೆಂಟಿಂದ ಟೋಟಲ್ ಎಷ್ಟು ಅಂದರೆ 67 ಹುದ್ದೆಗಳದು ಪ್ರಪೋಸಲ್ ಹೋಗಿದೆ. ಸೊ ಇದನ್ನು ಹೊಸ ಮಿನಿಸ್ಟ್ರು ಬಂದ ಮೇಲೆ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಬಟ್ ಇದು ಇನ್ನೂ ಕನ್ಫರ್ಮ್ ಇಲ್ಲ. ಅಫಿಷಿಯಲ್ ಆಗಿ ಹೋಗಿರೋದು ಎಷ್ಟು ಅಂದರೆ 67 ಹುದ್ದೆಗಳು ಫಿನಾನ್ಷಿಯಲ್ ಅಪ್ರೂವಲ್ಗೆ ಹೋಗಿರೋದು. ಲಾಸ್ಟ್ ಟೈಮ್ ಹೋಗಿರೋದು ಎಷ್ಟು ಅಂದರೆ 67 ಹುದ್ದೆಗಳದು AE ಪೋಸ್ಟ್ದು ಪ್ರಪೋಸಲ್ ಹೋಗಿದೆ. ಇದು ಸಿವಿಲ್ ನೋಡಿ, ಇದರಲ್ಲಿ ಮೆಕ್ಯಾನಿಕಲ್ದು ಪ್ರಪೋಸಲ್ ಹೋಗಿರುತ್ತೆ. ಮೆಕ್ಯಾನಿಕಲ್ಲು ಸಿವಿಲು 2 RDPR ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ ಆಗುತ್ತೆ. ಸೊ ಇದಕ್ಕೆ ಸಿಲೆಬಸ್ ನಿಮಗೆ ಗೊತ್ತಿದೆ, GS ಪ್ಲಸ್ ಟೆಕ್ನಿಕಲ್ ಇರುತ್ತೆ, MCQ ಇರುತ್ತೆ. AEಗೆ ಮಾತ್ರ ಡಿಸ್ಕ್ರಿಪ್ಟಿವ್ ಮತ್ತು ಇಂಟರ್ವ್ಯೂ ಇರುತ್ತೆ. ಫಸ್ಟ್ ಟೈಮ್ ಯಾರಾದರೂ ಬರೀತಿದ್ರೆ ಸಿಲೆಬಸ್ನ ಕರೆಕ್ಟಾಗಿ ನೋಡಿಕೊಂಡು ಸ್ಟಡಿ ಮಾಡಿ. ಕಡಿಮೆ ಹುದ್ದೆಗಳಿದೆ, ಯಾಕಂದರೆ ಮುಂಚೆ ನೋಡಿ PWD ಮಾಡಿದರು 2023ರಲ್ಲಿ. ಅದು ನೆಕ್ಸ್ಟ್ RWS ಮಾಡಿದ್ದಾರೆ, RDWSದು ಮೇಜರಾಗಿ ಮಾಡಿದ್ದಾರೆ. ಲಾಸ್ಟ್ ಇಯರು WRDದು ಮಾಡಿದ್ದಾರೆ, ನೆಕ್ಸ್ಟು BBMPದು ಮಾಡಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಮತ್ತೆ ಜಾಸ್ತಿ ಪೋಸ್ಟ್ಗಳು ಖಾಲಿ ಇರೋದು ಯಾವುದಂದರೆ WRDಯಲ್ಲಿದೆ. ಇನ್ನೂ 1200 ಪೋಸ್ಟ್ ಖಾಲಿ ಇದೆ. ಸೊ ನೋಡಿ WRD ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗೆ ಪ್ರೆಷರ್ ಹಾಕಿದ್ರೆ ನೋಟಿಫಿಕೇಷನ್ ಮತ್ತೆ ಮಾಡ್ಬೋದು. WRD ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ವೇಕೆನ್ಸಿ ಇದೆ. BBMPದು ಮಾಡಿದರು ಮತ್ತು ADLRದು ಮಾಡಿದ್ದಾರೆ. ಸೊ ಮೇಜರಾಗಿ ಎಲ್ಲ ಮಾಡಿದ್ದಾರೆ. ಸೊ ಇವಾಗ RDPRಲ್ಲಿ ಒಂದು ಮೇಜರಾಗಿ ಬರೋದಿದೆ ನೋಡಿ. ಇನ್ನೊಂದು ಯಾವುದಂದರೆ AEದು ಟೌನ್ ಪ್ಲ್ಯಾನರ್ ಹುದ್ದೆದು. ಟೌನ್ ಪ್ಲ್ಯಾನರ್ ಪ್ರಪೋಸಲ್ ಬಂದಿದೆ ಆಲ್ರೆಡಿ. ಇದು KPSC ಕಡೆಯಿಂದ ಆಗುತ್ತೆ. ಇದು ನೋಡಿ ಅಪ್ಕಮಿಂಗ್ AEಯಲ್ಲಿ ಇದೊಂದು ಟೌನ್ ಪ್ಲ್ಯಾನರ್ ಬೇಗ ಆಗುತ್ತೆ. ಟೌನ್ ಪ್ಲ್ಯಾನರು ಮತ್ತು KR ಅಡಿಯಲ್ಲು ಇವೆರಡು ನೋಟಿಫಿಕೇಷನ್ ಬೇಗ ಆಗ್ತಾವೆ ನೋಡಿ, ಯಾಕಂದರೆ ಆಲ್ರೆಡಿ ಪ್ರಪೋಸಲ್ ಬಂದಿದೆ. ಅದರ ನೆಕ್ಸ್ಟ್ ಯಾವುದಂದರೆ RDPRದು ಪ್ರಪೋಸಲ್ ಬಂದಮೇಲೆ ಇದೊಂದು ನೋಟಿಫಿಕೇಷನು. ಅದರ ಜೊತೆಗೆ ಪೊಲ್ಯೂಷನ್ ಬೋರ್ಡ್ದು ಒಂದು ಬಂದರೆ ಪೊಲ್ಯೂಷನ್ ಬೋರ್ಡ್ದೊಂದು ನೋಟಿಫಿಕೇಷನ್ ಆಗುತ್ತೆ. ಇಷ್ಟು ಮೇಜರಾಗಿ ಆಗೋದು. ಮತ್ತು ADLRದು ಪ್ರಪೋಸಲ್ ಬಂದಿದೆ. ಇನ್ನು 1 by 1 ಬೇರೆ ಡಿಪಾರ್ಟ್ಮೆಂಟಿಂದ ಪ್ರಪೋಸಲ್ಗಳು ಬರ್ತವೆ. ಸೊ ಅದನ್ನು ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ನೀವೇನಂದರೆ GS ಪ್ಲಸ್ ಟೆಕ್ನಿಕಲ್ನ ಕರೆಕ್ಟಾಗಿ ಓದ್ಕೊಂಡ್ರೆ ಒಂದಿಲ್ಲ ಒಂದು ಜಾಬ್ನ AEಯಲ್ಲಿ ತೊಗೋಬೋದು. ಯಾಕಂದರೆ ಇನ್ನೂ ಪ್ರಪೋಸಲ್ಗಳು 1 by 1 ಬರ್ತವೆ. ಸೊ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ಕ್ಲಿಯರ್ ಮಾಡ್ಬೋದು. ಇದು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ನೋಡಿ AE ಮೈನರ್ ಇರಿಗೇಷನಲ್ಲಿದೆ. ಆಲ್ರೆಡಿ ಗೆಜೆಟಲ್ಲಿ ಪಾಸ್ ಮಾಡಿದ್ದಾರೆ, ಬಟ್ ಇದು ನೋಟಿಫಿಕೇಷನ್ ಸ್ವಲ್ಪ ಡಿಲೇ ಆಗ್ಬೋದು. ತುಂಬ ಹುದ್ದೆಗಳದು ಗೆಜೆಟಲ್ಲಿ ಪಾಸ್ ಮಾಡಿದ್ದಾರೆ. ಮೈನರ್ ಇರಿಗೇಷನ್ದು ನೀವು ನೋಡಿದ್ದೀರಾ. ಟೋಟಲ್ ಎಷ್ಟು ಹುದ್ದೆಗಳಂದರೆ 265 ಗೆಜೆಟಲ್ಲಿ ಪಾಸ್ ಮಾಡಿರೋದು. ಇದರಲ್ಲಿ ನೋಡಿ ರೆಕ್ರೂಟ್ಮೆಂಟ್ ಮಾಡಿ ಒಂದು 70% ಆದರೂ ಫಿಲ್ ಮಾಡ್ಕೊತಾರೆ ಮೈನರ್ ಇರಿಗೇಷನ್ದು. ಸೊ ಇದು ಇನ್ನೂ ಲೇಟ್ ಆಗ್ಬೋದು, ನೆಕ್ಸ್ಟ್ ಇಯರ್ವರೆಗೂ ಹೋಗ್ಬೋದು ಮೈನರ್ ಇರಿಗೇಷನ್ದು. ಇಷ್ಟೆಲ್ಲ AE ನೋಟಿಫಿಕೇಷನ್ಗಳಿದೆ ಅಪ್ಕಮಿಂಗಲ್ಲಿ. ನೀವು ಕಂಟಿನ್ಯೂ ಸ್ಟಡಿ ಮಾಡಿದ್ರೆ ಮಾತ್ರ ಕ್ಲಿಯರ್ ಮಾಡ್ಬೋದು ನೋಡಿ. ಇಷ್ಟು AEE ಮತ್ತು AEದಾಯಿತು. ನೆಕ್ಸ್ಟ್ ಯಾವುದಂದರೆ JEದು. ಆಲ್ರೆಡಿ KPSCಗೆ ಪ್ರಪೋಸಲ್ ಬಂದಿತ್ತು. ಯಾವುದಂದರೆ ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರು, ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಲ್ಲಿ. ಅಲ್ಲಿ ಟೌನ್ ಪ್ಲ್ಯಾನರು AE, ಇದು ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರು JE. 105 ಪೋಸ್ಟು ನಾನ್ ಎಚ್ ಕೆದವರಿಗೆ. ಎಚ್ ಕೆದವರಿಗೆ 14 ಪೋಸ್ಟು. ಟೋಟಲು 119 ಪೋಸ್ಟು. ಇವಾಗ ಎಲ್ಲದರಲ್ಲಿ ಪ್ರಪೋಸಲ್ ಹೈಯೆಸ್ಟ್ ಬಂದಿರೋದಂದರೆ ATPನೇ, JEದವ್ರಿಗೇ ಜಾಸ್ತಿ ಬಂದಿರೋದು. AEದು ಯಾವುದೂ ಪ್ರಪೋಸಲ್ ಇಷ್ಟು ಜಾಸ್ತಿ ಬಂದಿಲ್ಲ. ಸೊ JE ಯಾರು WRD ಸೊ ಇದರಲ್ಲೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಲ್ಲ, ಇದಕ್ಕೆ ನೀವು ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಿದರೆ ATPಯಲ್ಲಿ ಕ್ಲಿಯರ್ ಮಾಡ್ಬೋದು ನೋಡಿ. ಇಷ್ಟು 119 ಪೋಸ್ಟದು ATP ಬಂದಿದೆ. ಕಂಟಿನ್ಯೂ ಸ್ಟಡಿ ಮಾಡಿ. ಇದು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ನೋಡಿ, ಎಲ್ಲರೂ ವೇಟ್ ಮಾಡ್ತಿರೋಂಥ ಡಿಪಾರ್ಟ್ಮೆಂಟು RDPR. ತುಂಬ ವರ್ಷದಿಂದ ನೋಟಿಫಿಕೇಷನ್ಗಳಾಗಿಲ್ಲ RDPR ಡಿಪಾರ್ಟ್ಮೆಂಟಲ್ಲಿ. ಟೋಟಲ್ ನೋಡಿ ಇಲ್ಲಿ 146 ಹುದ್ದೆಗಳದು ಪ್ರಪೋಸಲ್ ಹೋಗಿತ್ತು. JEದು ಮುಂಚೆ 146 ಹೋಗಿತ್ತು, ಬಟ್ ಇವಾಗ ಹೊಸ ಮಿನಿಸ್ಟರ್ ಅವ್ರು ಬಂದಿದ್ದಾರಲ್ಲ, ಅವಾಗ ಏನು ಹೇಳಿದ್ದಾರೆ ಅಂದರೆ ಇನ್ನೂ ಜಾಸ್ತಿ ಹುದ್ದೆಗಳನ್ನು ಪ್ರಪೋಸಲ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಎಷ್ಟು ಅಂತ ಹೇಳಿದ್ದಾರೆ ಅಂದರೆ ಅವರು 400 ಪ್ಲಸ್ ಹೇಳಿದ್ದಾರೆ. JE ರೆಕ್ರೂಟ್ಮೆಂಟೇ 400 ಪ್ಲಸ್ ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು 200 ಪ್ಲಸ್ ಆದ್ರೂ ತುಂಬ ಹೆಲ್ಪ್ ಆಗುತ್ತೆ JE ಓದೋರಿಗೆ. 200 ಪ್ಲಸ್ ಆದ್ರೂ ಇದಕ್ಕೆ ಡಿಪ್ಲೊಮಾ ಸಿವಿಲ್ ಎಲಿಜಿಬಿಲಿಟಿ ಇರುತ್ತೆ. ಇದಕ್ಕೆ ನೋಡಿ ಆಲ್ಮೋಸ್ಟು
ಇದಕ್ಕೆ ನೋಡಿ ಆಲ್ಮೋಸ್ಟ್ ಏನು ಗ್ರೂಪ್ ಸಿ ಸಿಲೆಬಸ್ ಇದೆಯಲ್ಲ ಅದನ್ನೇ ಸಿಲೆಬಸ್ ಇಡೋ ಚಾನ್ಸಸ್ ಇದೆ. ಯಾಕಂದರೆ ಅದು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆ ಇದವ್ರು ನೋಡಿ ಟೆಕ್ನಿಕಲ್ ಇಟ್ಟಿದ್ರು, ಬಟ್ ಅವೆಲ್ಲ ನಿಗಮ ಮಂಡಳಿಯಲ್ಲಿ ಎಕ್ಸಾಮ್ಗಳನ್ನು ಮಾಡಿದ್ದಾರೆ, ನಿಗಮ ಮಂಡಳಿ ಎಕ್ಸಾಮ್ಗಳು ಅವೆಲ್ಲ. ಬಟ್ ಇದು ನೋಡಿ RDPR ಒಂದು ಮೇಜರ್ ಡಿಪಾರ್ಟ್ಮೆಂಟು, ಇದು ಗ್ರೂಪ್ ಸಿ ಸಿಲೆಬಸ್ ಇಡೋ ಚಾನ್ಸಸ್ ಇದೆ. ಸೆಕೆಂಡ್ ಪೇಪರು ಕಮ್ಯುನಿಕೇಷನ್ ಇಡ್ಬೋದು. ಸೊ ಅದರ ಸಲುವಾಗಿ ಕಮ್ಯುನಿಕೇಷನ್ ಯಾರಿಗಾದರೂ ನೋಟ್ಸ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ನ ಹಾಕಿರ್ತೀನಿ, ಅದಕ್ಕೆ ನೀವು ಮೆಸೇಜ್ನ ಮಾಡ್ಬೋದು. ಕನ್ನಡ, ಕಂಪ್ಯೂಟರು, ಇಂಗ್ಲೀಷು. ನಾನು WRD JEಗೆ ಮತ್ತು VOಗೆ ಅದೇ ನೋಟ್ಸ್ನ ನಾನು ಓದಿದ್ದೀನಿ, ಅದನ್ನೇ ರಿವಿಷನ್ ಮಾಡಿದ್ದೀನಿ, 2 ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ. ಸೊ ಅದಕ್ಕೆ ಕಮ್ಯುನಿಕೇಷನ್ ಅಂತಲೇ ಜಾಸ್ತಿ ಟಾರ್ಗೆಟ್ ಮಾಡಿ ಒಂದ್ಸಲ ನೋಡಿ. ಆದರೆ ಡಿಪಾರ್ಟ್ಮೆಂಟ್ದವ್ರಿಗೆ ಏನು ಸಿಲೆಬಸ್ ಇಡ್ತೀರಾ JEಗೆ ಅಂತೇಳಿ RTI ಅಥವಾ ನೀವು ಹೋಗಿ ಮೀಟಾಗಿ ಕೇಳಿದ್ರೂ ಅಪ್ಡೇಟ್ ಮಾಡ್ತಾರೆ. ನನ್ನ ಪ್ರಕಾರ ಕಮ್ಯುನಿಕೇಷನ್ ಇಡೋ ಚಾನ್ಸಸ್ ಇದೆ. ಯಾಕಂದರೆ ಗೋರ್ಮೆಂಟ್ ಆರ್ಡರೇ ಅದೇ ಇದೆ, ಗ್ರೂಪ್ ಸಿ ಸಿಲೆಬಸ್ನ ಇಡಬೇಕು ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಅಂತೇಳಿ. ಏನು GS ಪ್ಲಸ್ ಕಮ್ಯುನಿಕೇಷನ್ ಇದೆಯಲ್ಲ ಅದನ್ನೇ ಇಡಬೇಕಂತೇಳಿ. ಬಟ್ ಇವು KEದವ್ರು ನೋಡಿ ನಿಗಮ ಮಂಡಳಿಯಲ್ಲಿ ಮಾಡಿದ್ದಾರೆ. ಸೊ ಅದು ನಿಗಮ ಮಂಡಳಿಯವ್ರದ್ದು ಏನು ಸಿಲೆಬಸ್ ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರ ಅವರು ಟೆಕ್ನಿಕಲ್ ಇಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ನೋಡಿ RDPR ಆಯಿತು, ATP ಆಯಿತು. ಇನ್ನೊಂದು ಮೇಜರ್ ಆಗಿರೋದು ಮೈನರ್ ಇರಿಗೇಷನ್. MIದಿಂದ ಮೈನರ್ ಇರಿಗೇಷನ್ನಿಂದ ಟೋಟಲ್ ಎಷ್ಟು ಅಂದರೆ 195 ಹುದ್ದೆಗಳದು ಗೆಜೆಟಲ್ಲಿ ಪಾಸ್ ಮಾಡಿದ್ದಾರೆ. 265 AE, 195 JE ಇಷ್ಟು ಗೆಜೆಟಲ್ಲಿ ಪಾಸ್ ಮಾಡಿದ್ದಾರೆ. ಇದರಲ್ಲಿ ಏನಿಲ್ಲ ಅಂದರೆ ನೋಡಿ ಒಂದು 70%, ಇಲ್ಲಿನೂ 70%ವರೆಗೂ ರೆಕ್ರೂಟ್ ಮಾಡ್ತಾರೆ. 70 ಆದರೂ ನೋಡಿ ನಿಮಗೆ 150 ಪೋಸ್ಟ್ ಆದರೂ ಸಿಗುತ್ತೆ. ಸೊ ಇಷ್ಟು ಮೈನರ್ ಇರಿಗೇಷನಿಂದ ಆಗೋದಿದೆ. ಇದಕ್ಕೆ ಏನು ಸಿಲೆಬಸ್ ಅಂತ ಒಂದು ಸ್ವಲ್ಪ ಡಿಪಾರ್ಟ್ಮೆಂಟ್ ಅವ್ರಿಗೆ ಕನ್ಫರ್ಮ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ನೋಡಿ ನನಗೆ ಮಾಹಿತಿ ಸಿಕ್ಕರೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ನನ್ನ ಪ್ರಕಾರ ಗ್ರೂಪ್ ಸಿಗೆ ಇವು ಮೇಜರ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಕಮ್ಯುನಿಕೇಷನ್ ಪೇಪರ್ ಇರೋ ಚಾನ್ಸಸ್ ಇದೆ, ಸೆಕೆಂಡ್ ಪೇಪರು. ಮತ್ತು ಇನ್ನೊಂದು ಯಾವುದಂದರೆ ನೋಡಿ JEಯಲ್ಲಿ BBMPದು, ಮುಂಚೆ BBMP ಇತ್ತು, ಇವಾಗ GB ಆಗಿದೆ. ಸೊ ಇದು ನೋಡಿ ಟೋಟಲ್ ಎಷ್ಟು ಪೋಸ್ಟ್ ಬಂದಿತ್ತು ಅಂದರೆ 50 ಪೋಸ್ಟು. AE 92 ಬಂದಿತ್ತು, JE 50 ಪೋಸ್ಟ್ ಬಂದಿತ್ತು. ಪ್ರಪೋಸಲ್ KPSCಗೆ ಬಂದಿತ್ತು. ಬಟ್ ಇದನ್ನು ಹೋಲ್ಡ್ ಮಾಡಿ 92 ಪೋಸ್ಟ್ ಏನು AE ಇತ್ತಲ್ಲ ಇದನ್ನು ರೆಕ್ರೂಟ್ ಮಾಡಿ ಎಕ್ಸಾಮ್ ಮಾಡಿದ್ರು. ಬಟ್ ಇದನ್ನು ಹೋಲ್ಡ್ ಮಾಡಿದ್ದಾರೆ. ಇವಾಗ GB ಆಗಿದೆಯಲ್ಲ ಇಲ್ಲಿ ಮತ್ತೆ JE ರೆಕ್ರೂಟ್ಮೆಂಟ್ ಮಾಡ್ತಾರಂತ ಹೇಳ್ತಿದ್ದಾರೆ. ಅದರಲ್ಲಿ ನೋಡಿ ಇದು 50 ಪೋಸ್ಟ್ ಏನು ಮುಂಚೆ ಪ್ರಪೋಸಲ್ ಬಂದಿತ್ತಲ್ಲ JEದು, ಇದು ಮತ್ತೆ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ BBMPದು. ಸೊ ನೋಡಿ ಇಷ್ಟು AEE, AE ಮತ್ತು JE ರೆಕ್ರೂಟ್ಮೆಂಟ್ ಬಗ್ಗೆ ಮಾಹಿತಿ ಇದೆ. ನೋಡಿ ATP ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರ್ ಏನಿದೆಯಲ್ಲ, ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಿಂದ ಆಗೋದು JE. ನೋಡಿ ಇದು ಆಲ್ಮೋಸ್ಟು ಆಗಸ್ಟಲ್ಲಿ ನೋಟಿಫಿಕೇಷನ್ ಅಂತ ಹೇಳ್ತಿದ್ದಾರೆ. ನಮಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಆಗಸ್ಟಲ್ಲಿ ಅಂತ ಹೇಳ್ತಿದ್ದಾರೆ. ಕಂಟಿನ್ಯೂ ಸ್ಟಡಿ ಮಾಡಿ. ಇನ್ ಕೇಸ್ KEದವ್ರು ಮಾಡಿದ್ರೆ ನೋಡಿ ಒಂದು 2-3 ತಿಂಗಳಲ್ಲಿ ಎಕ್ಸಾಮ್ ಮಾಡಿಬಿಡ್ತಾರೆ. ಸೊ ರಿವಿಷನ್ ಮಾಡ್ಕೊಳ್ಳಿ. ಗ್ರೂಪ್ ಸಿ ಸಿಲೆಬಸ್ ಏನು ಸೆಕೆಂಡ್ ಪೇಪರ್ ಇದೆಯಲ್ಲ ಕನ್ನಡ, ಕಂಪ್ಯೂಟರ್, ಇಂಗ್ಲೀಷ್ಗೆ ಅದಕ್ಕೆ ನೋಟ್ಸ್ ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ. ನೋಟ್ಸ್ ಅಂತೇಳಿ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ನೋಟ್ಸ್ನ ಸೆಂಡ್ ಮಾಡ್ತೀವಿ. ಸೊ ತುಂಬ ಯೂಸ್ ಆಗುತ್ತೆ. ನೋಡಿ ಇಷ್ಟು ಅಪ್ಕಮಿಂಗ್ AEE, AE ಮತ್ತು JE ರೆಕ್ರೂಟ್ಮೆಂಟ್ ಬಗ್ಗೆ ಮಾಹಿತಿ ಇದೆ. ತುಂಬ ಜನ ಕೇಳ್ತಿದ್ರಿ, ಅದ್ರ ಸಲುವಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಕಂಟಿನ್ಯೂ ಸ್ಟಡಿ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.